28ನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರೇ, ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗಣೇಶ್ ಪ್ರಕಾಶ್ ಹುಕ್ಕೇರಿಯವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಿಕ್ಷಕರಾದಂಥ ಕೆ.ಬಿ. ಪ್ರಸನ್ನ ಕುಮಾರ್ ಅವರೇ, ಮಾಜಿ ಮಂತ್ರಿಗಳಾದಂಥ ಶ್ರೀ ಕಿಮ್ಮನೆ ರತ್ನಾಕರ್ ಅವರೇ, ಶಾಸಕಿಯಾದಂಥ ಶ್ರೀಮತಿ ಶಾರದಾ ಪೂರ್ಯ ನಾಯ್ಕ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಪ್ರಸನ್ನ ಕುಮಾರ್ ಅವರೇ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷಣೆಯಾದಂಥ ಶ್ರೀಮತಿ ಜ್ಯೋತಿ ಎಸ್ ಕುಮಾರ್ ಅವರೇ, ಮಹಾಪೌರರಾದಂಥ ಶ್ರೀ ಬಾಬು ಏಳುಮಲೈ ಅವರೇ, ಅದು ಮಾದೇಶ್ವರನ ಬೆಟ್ಟದಲ್ಲಿ 7 ಮಲೆಗಳಿರೋದು, ಇಲ್ಲಿ ಹಿಂಗೆ ಬಂತು ನೀನು. ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿ ಸ್ನೇಹಿತರೇ, ಭೂಮಾಪನ ಮತ್ತು ಕಂದಾಯ ಇಲಾಖೆಯ ಎಲ್ಲ ಆತ್ಮೀಯ ನೌಕರ ಬಂಧುಗಳೇ, ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಪ್ರತಿ ವರ್ಷ ಏಪ್ರಿಲ್ 10ನೇ ತಾರೀಕು ಭೂಮಾಪನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಭೂಮಾಪನ ದಿನಾಚರಣೆ ಪ್ರಾರಂಭ ಆದದ್ದು ಅವತ್ತು ನಮ್ಮ ದೇಶವನ್ನು ಆಳ್ತಾ ಇದ್ದಂಥ ಬ್ರಿಟಿಷ್ನವರು 1802ನೇ ಇಸ್ವಿ ಏಪ್ರಿಲ್ 10ನೇ ತಾರೀಕು ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಅಲ್ಲಿ ಭೂಮಾಪನ ಪ್ರಾರಂಭ ಮಾಡ್ತಾರೆ. ಇಡೀ ದೇಶದಲ್ಲಿ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡ್ತಾರೆ. ಆ ದಿನವನ್ನೇ ಭೂಮಾಪನ ಮತ್ತು ಕಂದಾಯ ವ್ಯವಸ್ಥೆ ಇಲಾಖೆಯವರು ಭೂಮಾಪನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಿ. ಆ ದಿನವನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ರಾಜ್ಯದ ಭೂಮಿಯನ್ನು ಅಳತೆ ಮಾಡಿ ಗಡಿಗಳನ್ನು ನಿಗದಿಪಡಿಸ್ತಕ್ಕಂಥದ್ದು. ಯಾಕಂದ್ರೆ ಈ ಕಂದಾಯ ಇಲಾಖೆ ಇದೆಯಲ್ಲ, ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಮಾತೃ ಇಲಾಖೆ ಅಂತೇಳಿ ನಾವು ಕರಿತೀವಿ ಇದನ್ನು. ಆಗ ಹಿಂದೆ ರಾಜರುಗಳು ಮಹಾರಾಜರುಗಳು ಪಾಳ್ಯಗಾರರಿದ್ದಂಥ ಕಾಲದಲ್ಲಿ ಅವರಿಗೆ ಆದಾಯ ಮೂಲ ಯಾವುದು? ಕಂದಾಯ ಅಷ್ಟೇ ಇದ್ದದ್ದು ಅವರಿಗೆ ಆದಾಯ ಮೂಲ, ಬೇರೆ ಇರಲಿಲ್ಲ. ಕೃಷಿಯಿಂದ ಬರ್ತಕ್ಕಂಥ ಆದಾಯ.
ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಮಾಡಲಿಕ್ಕೆ. ಮತ್ತೆ ಕಂದಾಯ ವಸೂಲು ಮಾಡ್ಬೇಕಾದ್ರೆ ಭೂಮಿಗಳು ಗಡಿಗಳು ಗೊತ್ತಾಗಬೇಕಲ್ಲ, ಆ ಗಡಿಗಳು ಗೊತ್ತು ಮಾಡಿ, ಯಾಕಂದ್ರೆ ಮಾನವ ಸಂಘಜೀವಿ ಆದಮೇಲೆ ವ್ಯವಸಾಯ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಳ್ಳಿಗಳು, ಗ್ರಾಮಗಳು, ಪಂಚಾಯಿತಿಗಳು, ಹೀಗೆ ಆ ಗುಂಪುಗಳಿದ್ವಲ್ಲ ಅದನ್ನೆಲ್ಲ ಅಳತೆ ಮಾಡಿ ಅವರಿಗೆ ಮಾಡ್ಕೊಂಡು ಕಂದಾಯ ವಸೂಲು ಮಾಡಬೇಕಾಗಿತ್ತು. ಅವರಿಗೆ ಬ್ರಿಟಿಷ್ನವ್ರಿಗೆ ಆದಾಯ ಬೇಕಾಗಿತ್ತು. ಅದಕ್ಕಿಂತ ಹಿಂದೆ ರಾಜರ ಕಾಲದಲ್ಲೂ ಕೂಡ ಇತ್ತು. ಈಗ ಹೇಳಿದ್ರಲ್ಲ ತಿಮ್ಮಪ್ಪನವರು, ಇಲ್ಲಿ ಶಿವಪ್ಪ ನಾಯಕನು ಕೂಡ ಕೆಳದಿ ಶಿವಪ್ಪ ನಾಯಕ ಅವರು ಕೂಡ ಒಂದು ಒಂದು ಇಟ್ಕೊಂಡಿದ್ರು. ಅವರು ಅಳತೆ ಮಾಡಿಸ್ತಾ ಇದ್ರು. ಮೌರ್ಯರ ಕಾಲದಲ್ಲಿಂದಲೇ ಪ್ರಾರಂಭ ಆಗಿತ್ತು ಇದೆಲ್ಲ. ಇದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಕಂದಾಯ ಇಲಾಖೆಗೆ, ಭೂಮಾಪನ ಇಲಾಖೆಗೆ ಒಂದು ದೊಡ್ಡ ಇತಿಹಾಸ. ಮೌರ್ಯರ ಕಾಲ ನಿಮ್ಗೆಲ್ಲ ಯಾರ್ಯಾರು ಚರಿತ್ರೆ ಓದಿರ್ತಾರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ. ನಾನೇನು ಚರಿತ್ರೆ ಸ್ಟೂಡೆಂಟ್ ಅಲ್ಲ, ಚರಿತ್ರೆ ಓದಿದವರು ಗೊತ್ತಾಗುತ್ತೆ. ಆ ಕಾಲದಲ್ಲಿ ಇದನ್ನ ಮಾಡಕ್ ಶುರು ಮಾಡಿದ್ರು. ಇದು ವ್ಯವಸ್ಥಿತವಾಗಿ ಪ್ರಾರಂಭ ಆದದ್ದು ಯಾವಾಗಪ್ಪ ಅಂತಂದ್ರೆ ಪ್ಲಾಸಿ ಕದನ ಆಯಿತು. ಜ್ಞಾಪಕ ಇದೆಯಾ ನಿಮಗೆ? ಸಿರಾಜುದ್ದೀನ್ ಅನ್ನೋರ ಮೇಲೆ ಬ್ರಿಟಿಷ್ನವರು ಪ್ಲಾಸಿ ಕದನ ಮಾಡ್ತಾರೆ. ಆಗ ಲಾರ್ಡ್ ಕ್ಲೈವ್ ಅವನು ಇರ್ತಾನೆ. ಅಲ್ಲಿ ಬಂಗಾಳದಲ್ಲಿ ನಡೀತದೆ ಯುದ್ಧ, ಪ್ಲಾಸಿ ಕದನ 1757ನೇ ಇಸವಿ. ಆಗ ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ನವರು ಗೆದ್ದು ಬಿಡ್ತಾರೆ. ಆ ಗೆದ್ದ ಮೇಲೆ ಇವರಿಗೆ 29 ಪರಗಣಗಳು ಬರ್ತವೆ. 29 ಪರಗಣಗಳು. ಅದನ್ನ ಅಳತೆ ಮಾಡಿ ಸರಿಯಾಗಿ ಕಂದಾಯ ವಸೂಲು ಮಾಡ್ಕೋಬೇಕಲ್ಲ, ಆಗ ಪ್ರಾರಂಭ ಮಾಡಿದ್ರು ಕ್ಲೈವ್ ಲಾಯ್ಡ್. ಆಗ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಸರ್ವೆ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಅದು ಮೂಲ. ಈ ಸರ್ವೆ ಭೂಮಾಪನ ಇಲಾಖೆಗೆ ಮೂಲ ಅದೇನೆ. ಸರ್ವೆ ಆಫ್ ಇಂಡಿಯಾ ಡ್ಯೂರಿಂಗ್ ದಿ ಟೈಮ್ ಆಫ್ ಲಾರ್ಡ್ ಕ್ಲೈವ್ ಅವನ ಕಾಲದಲ್ಲಿ ಇದು ಪ್ರಾರಂಭ ಆದದ್ದು 1757. ಆಮೇಲೆ 1802ರಲ್ಲಿ ಎಲ್ಲ ಇಡೀ ದೇಶದಲ್ಲಿ ಅವರೆಲ್ಲ ಇದು ಮಾಡ್ಕೊಂಡ ಮೇಲೆ 1802ರಲ್ಲಿ ಇದು ಮಾಪನ ಶುರುವಾದದ್ದು ಮದ್ರಾಸ್ನಿಂದ. ಆ ದಿನನೇ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಮೂಲಗಳೆಲ್ಲ ಬಂದಿದ್ದಾವೆ ಆದಾಯಕ್ಕೆ. ಈಗ ಕಂದಾಯ ಇಲಾಖೆ ಮೇಲೆ ನಾವೇನು ಅವಲಂಬನೆ ಆಗಿಲ್ಲ. ಈಗ ಅದ್ರ ಮೇಲೆ ಅವಲಂಬನೆ ಇಲ್ಲ ಈಗ ಆದಾಯ. ಆ ಕಾಲದಲ್ಲಿ ಇತ್ತು ರಾಜರುಗಳಿಗೆ, ಬ್ರಿಟಿಷ್ನವರಿಗೆ, ಮೊಘಲರಿದ್ದಂಥ ಕಾಲದಲ್ಲಿ. ಆ ಕಾಲದಲ್ಲಿ ಇತ್ತು ಆದಾಯ, ಅದೇನೇ ಇದ್ದದು. ಈಗ ನಾವು ಅದೇ ಇದೆಯಾ? ಕಂದಾಯ ಎಷ್ಟು ಬರ್ತದೆ? ಈಗ ಕಂದಾಯನೆಲ್ಲ ಮಾಫಿ ಮಾಡ್ಬಿಟ್ಟಿದ್ದೀವಿ. ಕಂದಾಯ ಇರೋದೇ ಇಲ್ಲ. ಇಲ್ವೇ ಇಲ್ಲ, ಕಂದಾಯನೇ ಕೊಡೋಗಿಲ್ಲ. ಸೊ ಅದೊಂದು ಈಗ ಮೂಲ ಅಲ್ವೇ ಇಲ್ಲ. ಆದರೂ ಕೂಡ ಈ ಜಮೀನುಗಳನ್ನು ಅಳತೆ ಮಾಡಿ ನಿಖರವಾಗಿ ಈ ಸರ್ವೆ ಮ್ಯಾಪ್ ಅದನ್ನ ಮಾಡಿಕೊಡ್ಬೇಕಾಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಕ್ರಮಗಳನ್ನು ಇವತ್ತು ನಾವು ತಗೊಂಡಿದ್ದೀವಿ. ಸೊ ನಮ್ಮಲ್ಲಿ ನಾವು ಬರೋದಕ್ಕಿಂತ ಮುಂಚಿತವಾಗಿ ಭೂಮಾಪಕರನ್ನು ಕೂಡ ನೇಮಕ ಮಾಡಿರಲಿಲ್ಲ. ಮಂಜೂರಾದಂಥ ಹುದ್ದೆಗಳು ಭೂಮಾಪಕರು 4007 ಬಹಳ ಹುದ್ದೆಗಳು ಖಾಲಿ ಇದ್ದವು. ನಾವು ಬಂದ ಮೇಲೆ 14-15ರಲ್ಲಿ 1363 ಹುದ್ದೆಗಳನ್ನ ಭರ್ತಿ ಮಾಡೋದು. ಹೌದಲ್ಲ? ಆಮೇಲೆ 1000 ಈ ಲೈಸೆನ್ಸ್ಡ್ ಭೂಮಾಪಕರು ಇದ್ದಾರೆ. ಲೈಸೆನ್ಸ್ಡ್ ಅವ್ರನ್ನೂ ಕೂಡ ಬಳಸ್ಕೊತಾ ಇದ್ದೀವಿ. ಅದಕ್ಕೆ ನಾವು ಹೇಳಿದ್ದೀವಿ, ನಾವು ತೀರ್ಮಾನ ಮಾಡಿದ್ದೀವಿ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ, ಯಾರ್ಯಾರು ರಿಟೈರ್ಡ್ ಸರ್ವೇಯರ್ಸ್ ಇದಾರಲ್ಲ ಅವ್ರನ್ನೂ ನೇಮಕ ಮಾಡ್ಕೊಳ್ಳಿ ಅಂತೇಳಿ. ಯಾಕಂದ್ರೆ 1089 ಹುದ್ದೆಗಳು ಖಾಲಿ ಇದ್ದಾವೆ. ನಾವು ಈಗಾಗಲೇ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಅರ್ಜಿ ಕರೆದು ಅದು ನಡೀತಾ ಇದೆ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲಾ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕು.
ಮಾಡಬೇಕೋ ಬೇಡ? ಅದಕ್ಕೆ ಈಗ ನಾವು ಕ್ರಮ ತಗೊಂಡಿದ್ದೀವಿ. ಆ ಹಿಂದಿನವರು ಬಿಟ್ಬಿಟ್ಟು ಹೋದಂತ ಎಲ್ಲ ಕಸನ ಎಲ್ಲ ಈಗ ಗೂಡಿಸ್ತಾ ಇದ್ದೀವಿ ನಾವು. ಅವ್ರೇನು ಮಾಡಲೇ ಇಲ್ಲ, ಆದ್ರೂ ಬುರುಡೆ ಮತ್ತೆ ಹೊಡಿತಾರೆ ಹೊಡಿತಾರೆ ಹೊಡಿತಾರೆ. ಏನ್ ಹೇಳಕ್ ಬರಲ್ಲ, ಅಷ್ಟು ಮಟ್ಟಿಗೆ ಬುರುಡೆ ಹೊಡಿತಾರೆ. ನಾವೆಲ್ಲ ಮಾಡಿರೋದು ಈಗ ಇವತ್ತೇನಾದ್ರೂ ರೆವಿನ್ಯೂ ಇಲಾಖೆಗೆ, ಭೂಮಾಪನ ಇಲಾಖೆಗೆ ನಿಜವಾಗಿ ಶಸ್ತ್ರಚಿಕಿತ್ಸೆ ಪ್ರಾರಂಭ ಮಾಡಿರೋರು ಯಾರು? ಶ್ರೀಮಾನ್ ಕಾಗೋಡು ತಿಮ್ಮಪ್ಪನವರು. ಇದಕ್ಕೊಂದು ಹೊಸ ರೂಪ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಏನೇ ಮಂಜೇಗೌಡ, ನೀ ಹೇಳು, ಸರ್ಕಾರಿ ನೌಕರರ ಅಧ್ಯಕ್ಷ, ಕರೆಕ್ಟಾಗಿ ಹೇಳು. ಬೆಳಿಗ್ಗೆನೆ ಹೇಳಿದಾರ, ಭಾಷಣ ಆಯ್ತಾ ಒಂದು? ಆದ್ರಿಂದ ಇವತ್ತು ಅದಕ್ಕೆ ಒಂದು ಕಾಯಕಲ್ಪ ಕೊಡಲಿಕ್ಕೆ ನಮ್ಮ ಇಡೀ ಭೂಮಿಯನ್ನ ಅಳತೆ ಮಾಡಿ ಈಗ ನಾವು ಒಂದು ಪೋಡಿ ಮುಕ್ತ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಪೋಡಿ ಮುಕ್ತ ಅಭಿಯಾನವನ್ನ ಪ್ರಾರಂಭ ಮಾಡಿ ಎಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರೋದು. ಇವೆಲ್ಲ ತಿಳ್ಕೋಬೇಕು. ನಮ್ಮ ಸರ್ಕಾರ ಬಂದ ಮೇಲೆ ಪೋಡಿ ಮುಕ್ತ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಸುಮಾರು 4,000 ಗ್ರಾಮಗಳನ್ನ ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಿದ್ದೇವೆ. ಇಡೀ ರಾಜ್ಯ ಪೋಡಿ ಮುಕ್ತ ರಾಜ್ಯ ಆಗ್ಬೇಕು. ಇಡೀ ಎಲ್ಲ ಗ್ರಾಮಗಳು ಕೂಡ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಗಳು ಕೂಡ ಪೋಡಿ ಮುಕ್ತಿ ಆಗ್ಬೇಕು. ಇದರಿಂದ ಅನೇಕ ವ್ಯಾಜ್ಯಗಳಿದಾವಲ್ಲ, ವ್ಯಾಜ್ಯಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೆ 1965 ಅಲ್ಲ ರೆವಿನ್ಯೂ ಆಕ್ಟ್ ಬಂದದ್ದು? 64 1964. ಯಾಕಂತಂದ್ರೆ 1956ನೇ ಇಸ್ವಿನಲ್ಲಿ ರಾಜ್ಯ ವಿಂಗಡಣೆ ಇದಾಯಿತು, ಪುನರ್ವಿಂಗಡಣೆ ಆಯಿತು. ಇದು ಭಾಷಾವಾರು ಪ್ರಾಂತ್ಯಗಳಾದವು. ಆ ಭಾಷಾವಾರು ಪ್ರಾಂತ್ಯ ಆದಮೇಲೆ ನಾವು ಎಲ್ಲ ಪ್ರಾಂತ್ಯಗಳು, ಎಲ್ಲ ಬೇರೆ ಬೇರೆ ಪ್ರಾಂತ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಬಂದವು. ಆ ಕಡೆಯಿಂದ ಮುಂಬೈ ಪ್ರಾಂತ್ಯ, ಈ ಕಡೆಯಿಂದ ಹೈದರಾಬಾದ್ ಪ್ರಾಂತ್ಯ, ಈ ಕಡೆಯಿಂದ ಕೊಡಗು, ಈ ಕಡೆಯಿಂದ ಮದ್ರಾಸ್ ಪ್ರಾಂತ್ಯ, ಮತ್ತೆ ಮೈಸೂರು ಪ್ರಾಂತ್ಯ ಎಲ್ಲ ಸೇರ್ಕೊಂಡು ಈಗ ಕರ್ನಾಟಕ ಆಗಿರೋದು. ಆಯಾ ಪ್ರಾಂತ್ಯಗಳಲ್ಲಿ ಅವರವ್ರದೇ ಆದಂತ ಈ ಭೂಮಾಪನ ವ್ಯವಸ್ಥೆ ಇತ್ತು. ಆ ಎಲ್ಲ ಭೂಮಾಪ ವ್ಯವಸ್ಥೆಗಳನ್ನ ಕ್ರೋಢೀಕರಣ ಮಾಡೋಕ್ಕೋಸ್ಕರವಾಗಿ 1964ನಲ್ಲಿ ರೆವಿನ್ಯೂ ಆಕ್ಟ್ ಜಾರಿಗೆ ಬಂತು. ಇವೆಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ತಿಳ್ಕೊಂಡಿರ್ಬೇಕು ಇದನ್ನೆಲ್ಲ. ಎಷ್ಟು ಜನ ತಿಳ್ಕೊಂಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಗೊತ್ತಿರಲೇಬೇಕು. ಪೋಡಿ ಅಂದ್ರೆ ಏನು, ಪಾಣಿ ಅಂದ್ರೆ ಏನು, ಗಡಿ ಗುರ್ತು ಮಾಡೋದು ಅಂದ್ರೆ ಏನು. ಆಮೇಲೆ ಇನ್ನೇನ್ ಮಾಡ್ತಾರೆ ಈ ಕೇರಿ, ಹದ್ಬಸ್ತು, ರೆವಿನ್ಯೂ ಸ್ಕೆಚ್ಚು, ನಕ್ಷೆ ತಯಾರು ಮಾಡೋದು, ಇವೆಲ್ಲ ಇರ್ಬೇಕಲ್ವಾ. ಬಹಳ ಜನ ಇವು ಮಾಡೇ ಇಲ್ಲ. ಇನ್ನು ಕರ್ನಾಟಕದಲ್ಲಿ ಇಷ್ಟು ವರ್ಷ ಆಗಿ ಇದೊಂದು ಬಹಳ ಪುರಾತನ ಇಲಾಖೆಯಾಗಿ ಇನ್ನೂ ಆಗಿಲ್ವಲ್ಲ. ಆ ಜವಾಬ್ದಾರಿ ಯಾರ್ದು? ಎಲ್ಲ ಭೂಮಾಪಕರದು. ಗೊತ್ತಾಯ್ತಾ? ಅದನ್ನ ಇವತ್ತು ನೀವು ತೀರ್ಮಾನ ಮಾಡ್ಕೋಬೇಕು. ಭೂಮಾಪನ ದಿನಾಚರಣೆ ಮಾಡ್ತಾ ಇದ್ದೀರಲ್ಲ, ತೀರ್ಮಾನ ಮಾಡಿ ಇವನ್ನೆಲ್ಲ ಮಾಡ್ತೀವಿ ಅಂತೇಳಿ ತಿಮ್ಮಪ್ಪನವರಿಗೆ ನೀವು ಭರವಸೆ ಕೊಡಬೇಕು. ಚಪ್ಪಾಳೆ ಜೋರಾಗಿ ಹೊಡಿರಿ. ನಾವು ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ನಿಮ್ಮದೇನ ಬೇಡಿಕೆಗಳಿದಾವಲ್ಲ, ನ್ಯಾಯಯುತವಾದ ಬೇಡಿಕೆಗಳಿದಾವಲ್ಲ, ಬಿಡಪ್ಪ ಹೇಳ್ತಾ ಇದ್ದೀನಿ, ನ್ಯಾಯಯುತ ಬೇಡಿಕೆಗಳನ್ನು ಕೂಡ ನಾವು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪರಿಶೀಲನೆ ಮಾಡಿ. ಬರೀ ಸರ್ಕಾರಿ ನೌಕರರು ಅಂತಾರೆ ಬರೀ ಬೇಡಿಕೆ ಇಡೋದಾಗಬಾರದು. ಏನ್ ಮಂಜೇಗೌಡ ಗೊತ್ತಾಯ್ತಲ್ಲ? ಈಗ ನೋಡಿ ಮಂಜೇಗೌಡ, ನನಗೆ ಏನು ಇನ್ನೂ 1 ವರ್ಷದ ಮೇಲೆ ಮಾಡಬೇಕಾಗಿತ್ತು ವೇತನ ಆಯೋಗನ, ಹಿಡಿದುಬಿಟ್ಟ ಭದ್ರಾಗ 5 ವರ್ಷ ತುಂಬಕ್ಕೂ ಮುಂಚಿತವಾಗಿ ಮಾಡಕ್ಕೂ ಮುಂಚೆ. ಅದೆಲ್ಲ ಗೊತ್ತಿದೆ ನನಗೆ, ಗೊತ್ತಾಯ್ತು ಈಗ.
ಸಾಮಾನ್ಯವಾಗಿ ವೇತನ ಆಯೋಗ ಮಾಡೋದು ಯಾವಾಗಪ್ಪ ಅಂದ್ರೆ 6 ವರ್ಷಕ್ಕೊಮ್ಮೆ 7 ವರ್ಷಕ್ಕೊಮ್ಮೆ ಹಿಂಗ್ ಮಾಡ್ತಾರೆ. ಇನ್ನು 5 ವರ್ಷ ತುಂಬಕ್ಕೂ ಮುಂಚಿತವಾಗಿ ಹಿಡಿದುಬಿಟ್ಟು ಆತಗೆ ಮಾಡಬೇಕು ಅಂತ. ಆಯ್ತಪ್ಪ, ಸರ್ಕಾರಿ ನೌಕರರು ಅವ್ರದ್ದು ಕೂಡ ನಾವು ಕಷ್ಟಗಳನ್ನ ಕೇಳಬೇಕು ಅಂತೇಳಿ ಈ ವರ್ಷದ ಬಜೆಟ್ನಲ್ಲಿ ವೇತನ ಆಯೋಗ ರಚನೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ವೇತನ ಆಯೋಗ ರಚನೆ ಮಾಡ್ತೀವಿ. ಒಂದು ಸರ್ಕಾರ ನಿಮ್ಮ ಬೇಡಿಕೆ, ನ್ಯಾಯಯುತವಾದಂಥ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ನಾವು ಯಾವಾಗಲೂ ಕೂಡ ಮುಕ್ತ ಮನಸ್ಸಿನಿಂದ ಇರ್ತೀವಿ, ನ್ಯಾಯಯುತವಾದವು. ಯಾಕಂದ್ರೆ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ. ಅಟ್ಲೀಸ್ಟ್ ನೀವು ಆರ್ಗನೈಸ್ಡ್ ಸೆಕ್ಟರ್ ಇದರ ಸೆಕ್ಷನ್, ನೀವು ಇನ್ನೂ ಅನ್ಆರ್ಗನೈಸ್ಡ್ ಸೆಕ್ಷನ್ ಬೇರೆ ಇದ್ದಾರೆ, ಅಸಂಘಟಿತ ವರ್ಗದ ಜನ ಇದ್ದಾರೆ, ಆರ್ಗನೈಸ್ಡ್ ವರ್ಗ ಇದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬೇಕಲ್ಲ ಸಮಾಜದಲ್ಲಿ. ಅದಕ್ಕೆ ನೀವು ಒಂದು ಮಾಡಬೇಕು, ರೈತರ ಜೊತೆನಲ್ಲಿ ಮಾನವೀಯತೆಯಿಂದ ಆ ಅನುಕಂಪ ಇಟ್ಕೊಂಡು ಕೆಲಸ ಮಾಡಿ ಅಷ್ಟೇ. ಬಹಳ ಕಂಪ್ಲೇಂಟ್ಗಳಿದ್ದಾವೆ, ಇದನ್ನು ಹೇಳಲೇಬೇಕು ನಾನು. ಬಹಳ ಜನ ಬಂದು ಹೇಳ್ತಾರೆ, ತಿಮ್ಮಪ್ಪ ಮಾತಾಡಕ್ ಹೋಗ್ಲಿಲ್ಲ, ಆ ಕಂಪ್ಲೇಂಟ್ಗಳಲ್ಲೇ ಒಂದೊಂದ್ಸಾರಿ ಬಹಳ ತಿಮ್ಮಪ್ಪನ ಕೋಪ ಬಂದ್ಬಿಡ್ತದೆ ಒಂದೊಂದ್ಸರಿ, ಅದಕ್ಕೆ ಬೈದು ಬಿಡ್ತಾರೆ. ರೈತರಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು. ಯಾಕಂದ್ರೆ ರೈತರಿಗೆ ನಾವು ಈ ಅನ್ನದಾತ ಅಂತ ಬೇರೆ ಒಂದ್ಸಾರಿ ಕರಿತೀವಿ. ನೀವು ಎಲ್ಲ ಬಹಳ ಜನ 100ಕ್ಕೆ 90% ರೈತರ ಮಕ್ಕಳಲ್ಲೂ ನೀವೆಲ್ಲ. ನಾನು ರೈತರ ಮಗನ, 90ಕ್ಕಿಂತ ಜಾಸ್ತಿನೇ ಇರಬೇಕು. ಯಾಕಂದ್ರೆ ಮೇಲ್ವರ್ಗದವರಲ್ಲಿ ಭೂಮಿ ಅಳಿಯಕ್ಕೆ ಬರಲ್ಲ, ಅವರೆಲ್ಲ ಬರ್ತಾರವರು ಬಹಳ ಕಡಿಮೆ. ಅದರಿಂದ 100ಕ್ಕೆ 95% ರೈತಾಪಿ ವರ್ಗದಿಂದ ಬಂದಂಥವು. ನಾವು ರೈತರ ಪರವಾಗಿ ಇರಬೇಕಲ್ವ, ನ್ಯಾಯವಾಗಿ. ರೈತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿದ್ರೆ ಅದೇ ಭೂಮಾಪನ ದಿನಾಚರಣೆ ಮಾಡೋದಕ್ಕೆ ಅರ್ಥ ಬರ್ತದೆ. ಭೂಮಿಯನ್ನು ಅಳ್ಕೊಟ್ಟು ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಅರ್ಥ ಬರ್ತದೆ. ಅದನ್ನು ಮಾಡಬೇಕು. ಈಗ ನೋಡಿ, ನಮ್ಮ ಸರ್ಕಾರ ಬಂದ್ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಾವು ಒಂದೇ ಒಂದು ಏನಪ್ಪಾ ಅಂದ್ರೆ ಸರಿಯಾಗಿ ಮಾರ್ಕೆಟಿಂಗ್ ಮಾಡ್ಕೊಳ್ಳಿಲ್ಲ ಅಷ್ಟೇ. ಈ ಸೋಷಿಯಲ್ ಮೀಡಿಯಾ ಅದೆಲ್ಲ ಉಪಯೋಗಿಸ್ಕೊಂಡು ಸುಳ್ಳು ಪಳ್ಳು ಹೇಳಕ್ ಹೋಗಿಲ್ಲಮ್ಮ. ಕೆಲವರೆಲ್ಲ ಬರೀ ಸುಳ್ಳುಗಳನ್ನೇ ಹೇಳ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಸುಳ್ಳು ಎಲ್ಲ ಮಾಡಕ್ ಹೋಗಿಲ್ಲ. ಅಟ್ಲೀಸ್ಟ್ ನಾವು ಮಾಡಿರೋದು ಹೇಳ್ಕೊಳಕ್ ಹೋಗಿಲ್ಲ. ಕೆಲವ್ರಿಗೆ ಬರೀ ಸುಳ್ಳು ಹೇಳೋದೇ ಒಂದು ಕಸಬಾಗ್ಬಿಟ್ಟದೆ, ಬೇರೆ ಕಸಬೇ ಇಲ್ಲ. ಈಗ ಏನಾಗ್ಬಿಟ್ಟಿದೆ ನಮಗೆ ಅಂತಂದ್ರೆ, ಈ ಭೂತದ ಬಾಯಿನಲ್ಲಿ ಎಂತದು ಭಗವದ್ಗೀತೆ ಕೇಳಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ರಾಜ್ಯದಲ್ಲಿ. ಭೂತ, ಅದ್ರ ಬಾಯಿನಲ್ಲಿ ಭಗವದ್ಗೀತೆ, ಇವೆಲ್ಲ ನಡೀತಾ ಇದ್ದಾವೆ. ಅವೇನೇ ಇರಲಿ, ಅವಕ್ಕೆಲ್ಲ ಉತ್ತರ ಕೊಡ್ತೀವಿ, ನಾವು ಕೊಡೋಣ. ಬಟ್ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ಅವು ಜನರಿಗೆ ನಾವು ತಲುಪಿಸ್ಬೇಕು. ಅಷ್ಟೇ ಅಲ್ಲ, ಆ ವ್ಯಕ್ತಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಸರ್ಕಾರದ ನೌಕರರು ನಾವೆಲ್ಲ ಸೇರಿ ಮಾಡಿದಾಗ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ. ನಾವು ಮಾಡಿದಂಥ ಕಾರ್ಯಕ್ರಮಗಳು ಕೂಡ ಪರಿಣಾಮಕಾರಿಯಾಗಿ ಜಾರಿ ಆಯ್ತದೆ. ಮತ್ತೆ ಫಲಾನುಭವಿಗಳು ಕೂಡ ಅದರ ಫಲವನ್ನು ಪಡ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಆ ಕೆಲಸವನ್ನು ಮಾಡುವಾಗ ಈಗ ತಿಮ್ಮಪ್ಪನವ್ರು ಬಂದ ಮೇಲೆ ಒಂದು ಐತಿಹಾಸಿಕವಾದಂಥ ಕಾನೂನನ್ನು ಮಾಡೋದು. ಮೊನ್ನೆ ಐತಿಹಾಸಿಕ ಕಾನೂನು, ಹಿಂದೆ ದೇವರಾಜ ಅರಸನವ್ರು ಇದ್ದಾಗ ಉಳುವವನೇ ಭೂಮಿ ಒಡೆಯ, ಉಳುವವನೇ ಭೂಮಿ ಒಡೆಯ. ನೀವು ಹೇಳ್ಬೇಕಮ್ಮ, ಎಲ್ಲ ಕಡೆ ನಾವು ಮಾಡಿದ್ದೀವಿ ಅಂತ ಹೇಳ್ಬೇಕು. ಈಗ ತಾಂಡಗಳು, ಕುರುಬರಟ್ಟಿಗಳು, ನಾಯಕರಟ್ಟಿಗಳು, ಗೊಲ್ಲರಟ್ಟಿಗಳು, ಲಂಬಾಣಿ ತಾಂಡಗಳು ಎಷ್ಟೋ ವರ್ಷದಿಂದ ಮಾಡಿರಲಿಲ್ಲ. ಸರ್ಕಾರಿ ಜಮೀನಲ್ಲಿದ್ರು, ಖಾಸಗಿ ಜಮೀನಲ್ಲಿದ್ರು, ಬೇರೆ ಎಲ್ಲೋ ಇದ್ರು. ಅವನ್ನೆಲ್ಲ ಇವತ್ತು ತಿಮ್ಮಪ್ಪನವರ ನಾಯಕತ್ವದಲ್ಲಿ ವಾಸಿಸುವವನೇ ಮನೆ ಒಡೆಯ. ಗೊತ್ತಾಯ್ತೇನಮ್ಮ? ವಾಸಿಸುವವನೇ ಮನೆ ಒಡೆಯ. ನೀವು ಆ ವರ್ಗದಿಂದ ಬಂದಂಥವ್ರು, ನೀವು ಹೇಳ್ಬೇಕು, ಇದು ಐತಿಹಾಸಿಕವಾದದ್ದು, ಕ್ರಾಂತಿಕಾರಿಕವಾದದ್ದು, ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಅಂತ ಕೆಲಸವನ್ನ ತಿಮ್ಮಪ್ಪನವ್ರ ಕಾಲದಲ್ಲಿ ನಮ್ಮ ಸರ್ಕಾರ ಮಾಡಿದೆ ಅನ್ನೋದನ್ನ ಹೇಳ್ಬೇಕು.
ಇದರಿಂದ ನಿಮಗೆ ಸ್ವಲ್ಪ ಪ್ರೇರಣೆನೂ ಬರಬೇಕು. ಬರ್ತದ ಸರಿ ಹಾಗಾದ್ರೆ. ಅದರಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು. ನಮ್ಮ ಕಾಲದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವಳಿಗೆ ಒಂದು ಕ್ರಾಂತಿಕಾರಿಕ ಕಾನೂನನ್ನು ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಖರ್ಚಾಗ್ತಕ್ಕಂಥ ಹಣ ಅದಕ್ಕೊಂದು ಕಾನೂನು ಮಾಡಿದ್ದು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರ. ಅದರಿಂದ SCP TSP ನಲ್ಲಿ ಬಡವರಿಗೆ ದಲಿತರಿಗೆ ಅದು ಹೆಚ್ಚು ಹಣ ಇವತ್ತು ಖರ್ಚಾಗ್ತದೆ. ಈ ವರ್ಷ 27,704 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾವು ಇಟ್ಟಿದ್ದೀವಿ. 27,704 ಕೋಟಿ. ಇದು ಒಂದು ಐತಿಹಾಸಿಕ. ಇಂಥ ಐತಿಹಾಸಿಕವಾದಂಥ ಕ್ರಾಂತಿಕಾರಕವಾದಂಥ ಕಾನೂನುಗಳನ್ನು ಮಾಡಿರ್ತಕ್ಕಂಥದ್ದು ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದಿನ ಸರ್ಕಾರದಲ್ಲಿ ಏನು ಮಾಡಲಿಲ್ಲ. ಅದೇ ಹೇಳ್ತಾ ಇದ್ದೆ, ಅಂಗನವಾಡಿ ಕಾರ್ಯಕರ್ತರು ಇವತ್ತು ಮಂಜೇಗೌಡ ಹಿಂದಿನ ಸರ್ಕಾರ 5 ವರ್ಷದಲ್ಲಿ ಕೊಟ್ಟಿದ್ದು ಅಂಗನವಾಡಿ ಕಾರ್ಯಕರ್ತರಿಗೆ 750 ರೂಪಾಯಿ ಮಾತ್ರ, ಬರೀ 750. ನಮ್ಮ ಸರ್ಕಾರ ಬಂದ ಮೇಲೆ 5 ವರ್ಷದಲ್ಲಿ 4,400 ರೂಪಾಯಿ. ಎಷ್ಟು? 4,400 ರೂಪಾಯಿ. ಆಸ್ ಅಗೇನ್ಸ್ಟ್ 750 crores ಡ್ಯೂರಿಂಗ್ ದಿ ಪೀರಿಯಡ್ ಆಫ್ BJP. ಕೇಂದ್ರ ಸರ್ಕಾರದ ಇದು ICDS ಪ್ರೋಗ್ರಾಮ್ ಇವತ್ತು ತೀರ್ಮಾನ ಮಾಡಿದೆ. ಇದೇ ವರ್ಷ 17-18ಕ್ಕೆ 2,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚು ಮಾಡಿದೆ. ಇವತ್ತು ಅವ್ರ ಜೊತೆ ಮೀಟಿಂಗ್ ಮಾಡಿ ಇವೆಲ್ಲ ಮಾಡಿದ್ವಿ. ಸೊ ಸರ್ಕಾರ, ನಿಮ್ಮ ಸರ್ಕಾರಿ ನೌಕರರು, ಸಮಾಜಕ್ಕೆ ಕೆಲಸ ಮಾಡ್ತಕ್ಕಂಥವ್ರು ನೀವೇ ಮುಖ್ಯ. ನೀವೇನಾದ್ರು ಕೈ ಕೊಟ್ಬಿಟ್ರೆ ನಮಗೆ ಕಷ್ಟ. ಕೊಡಲ್ಲ, ನೀವೆಲ್ಲ ಯಾರು ಕೈ ಕೊಡಲ್ಲ ಪಾಪ. ಅಂದ್ರೆ ಹೇಳಿದ್ದು ಆತ ನೀವೇ ಮುಖ್ಯ. ಒಂದು ಸರ್ಕಾರದ ಕೆಲಸ ನಾವು ಮಾಡಿದಂಥ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಬೇಕಾದ್ರೆ, ಈಗ ಭೂಮಿ ನೀವು ಸರಿಯಾಗಿ ಅಳತೆ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ನಾ ಬಂದು ಅಳತೆ ಮಾಡೋಕ್ಕಾಗತ್ತಾ? ನೀವೇ ಮಾಡಬೇಕು ಆ ಕೆಲಸನ. ಅದರಿಂದ ನೀವು ಅದನ್ನು ಪ್ರಾಮಾಣಿಕತೆಯಿಂದ ಪರಿಣಾಮಕಾರಿಯಾಗಿ ನಿಮ್ಮ ಕೆಲಸಗಳನ್ನು ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ ಇವತ್ತು ಈ ಭೂಮಾಪನ, ಯಾಕಂದ್ರೆ ಇದು ರಾಷ್ಟ್ರ ಮಟ್ಟದ ಭೂಮಾಪನ, ಬರೀ ಸ್ಟೇಟ್ಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ರಾಷ್ಟ್ರೀಯ ಭೂಮಾಪನ ದಿನಾಚರಣೆ ಇದು. ಈ ರಾಷ್ಟ್ರೀಯ ಭೂಮಾಪನ ದಿನಾಚರಣೆನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದು ಶಿವಮೊಗ್ಗದಲ್ಲಿ ನಡೀತಾ ಇದೆ. ಕಂದಾಯ ಮಂತ್ರಿಗಳ ತವರು ಜಿಲ್ಲೆನಲ್ಲೇ ನಡೀತಾ ಇದೆ. ಅದಕ್ಕೆ ನಾನು ತಪ್ಪಿಸ್ಕೋಬಾರದು ಅಂತ ಬಂದದ್ದು. ಈಗ ತಪ್ಪಿಸ್ಕೊಳ್ಳೇಬಾರದು ಅಂತೇಳಿ ಬರೋದಿರಲಿಲ್ಲ ನನಗೆ, ತಪ್ಪಿಸ್ಕೋಬಾರದು ಅಂತೇಳಿ ಬಂದಿದ್ದೀನಿ. ಅತ್ಯಂತ ಸಂತೋಷದಿಂದ ಭೂಮಾಪನ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.